ಈ ಸಂಬಂಧ ನನಗಿಷ್ಟ ಇಲ್ಲ. ನಿನ್ ಫ್ರೆಂಡ್ ತುಂಬಾ ದೂರದಿಂದ ಬಂದಿದ್ದಾರೆ, ಊಟ ಮಾಡ್ಕೊಂಡು ಹೋಗೋಕೆ ಹೇಳು. ಬಾಮ ಚಾಯ. ಶೋನಾ, ಶೋನಾ, ಬಾಯ್ಲಿ. ಏನ್ ಮಮ್ಮ? ಇವಳೆ ನನ್ನ ಮಗಳು, ನನ್ ಶೋನಾ. ಯುಕ್ತಿ ಅರಸ್. ಯುಕ್ತಿ ಅರಸ್ ಅಲ್ಲ. ಇವಳು ಯುಕ್ತಿ ಅರಸ್ ಅಲ್ಲ, ಬರೀ ಯುಕ್ತಿ. ಸುಮ್ನೆ ಅನ್ಕೊಂಡ್ ಮಾತ್ರಕ್ಕೆ ಯಾರು ಅರಸಾಗಕ್ಕಾಗಲ್ಲ ದಮಯಂತಿ. ಇವತ್ತಲ್ಲ ನಾಳೆ. ದಮಯಂತಿ, ಹೇಗಿದ್ದೀರಾ ನೀವು? ರಮಾಕಾಂತ್ ಬರ್ಲಿಲ್ವಾ? ಅವ್ರ ಕೆಲ್ಸ ಗೊತ್ತಲ್ವಾ, ತುಂಬಾ ಬ್ಯುಸಿ ಆಗಿದ್ದಾರೆ. ಅಂತೂ ಇಷ್ಟು ವರ್ಷ ಆದ್ಮೇಲೆ ಮಗಳು ಮನೆಗ್ ಬಂದಿದ್ದಾಳೆ. ತುಂಬಾ ಖುಷಿಯಾಗಿರ್ಬೇಕಲ್ಲ ನಿಮ್ಗೆ. ಯಾವ ಮಗಳು? ಮರ್ತೋದ್ರ ದಮಯಂತಿ? ನನ್ ಮಗಳು ಸತ್ತೋದ್ಲಲ್ಲ. ಪಾರ್ಟಿಯಲ್ಲಿ ಸತ್ತೋರ್ ಬಗ್ಗೆ ಮಾತಾಡಿ ಯಾಕೆ ಎಲ್ರು ಖುಷಿನೂ ಹಾಳು ಮಾಡೋದು? ರಮಾಕಾಂತ್ ಹತ್ರ ಏನೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸರಿ ಬಿಡಿ, ನಿಮ್ಮ ಹತ್ರನೇ ಮಾತಾಡ್ತೀನಿ. ನಡೀರಿ, ಬನ್ನಿ. ಮಮ್ಮ, ವಾಟ್ ಜಸ್ಟ್ ಹ್ಯಾಪನ್? ಅಲ್ಲ ಮಮ್ಮ, ಇಲ್ಲಿ ಬರೋ ಮುಂಚೆ ಇಟ್ಸ್ ಯೋರ್ ಪ್ಯಾಲೇಸ್, ಇಲ್ಲಿ ನೀನೇ ಕ್ವೀನ್ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಕೆಲ್ಸದವ್ರಿಗೂ ನಮ್ಗಿಂತ ಜಾಸ್ತಿ ರೆಸ್ಪೆಕ್ಟ್ ಸಿಗ್ತಾ ಇದೆ. ಛೇ, ಇದು ಹೇಗ್ ಸರಿ ಹೋಯ್ತು? ಒಂದು ಗೊತ್ತಾಗ್ತಾ ಇಲ್ಲ ನಂಗೆ. ಕೂತಾಗಿತ್ತ ಏನಾದ್ರೂ ಇದೆಯಾ ಈ ಮನೇಲಿ? ಬನ್ನಿ ಇಲ್ಲಿ, ಬನ್ನಿ. ನೀವೊಂದ್ ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ಏನು ಮಾಡುತ್ತಿರುವಿರಿ? ಹೇಳ್ತೀನಿ ನಾನು, ಇಲ್ಲೇ ನಿಂತ್ಕೊಳ್ಳಿ. ಅಂದ ಹಾಗೆ ನಿಮ್ಮನ್ನು ಹೇಗೆ ಸಂಬೋಧಿಸಲಿ? ಸಂಬೋಧಿಸಲಿ ಅಂದ್ರೆ ಏನು ನೀನಾ? ಇರು, ನೋಡ್ತೀನಿ. ನಿನ್ನ ಹೆಸರೇನು ಅಂತ? ನನ್ನ ಹೆಸರು ಆನ್ಯಾ ಅಂತ. ನನ್ನನ್ನ ನೀವು ಆನ್ಯಾ ಅಂತ ಕರಿಬಹುದು. ಇವನು ನೀನಾದ್. ಅಲ್ಲಿ ಮುಖ ಉದಿಸ್ಕೊಂಡ್ ಕೂತಿದ್ದಾಳಲ್ಲ, ಅವಳು ಬೃಂದ ಅಂತ. ನಾವೆಲ್ಲ ಅವಳನ್ನ ಪುಟಾಣಿ ಅಂತ ಕರಿತೀವಿ. ಇವಾಗ ನೀವೊಂದ್ ಕೆಲ್ಸ ಮಾಡಿ, ಈ ಕೈನ ಹೀಗೆತ್ತಿ ಹೀಗೊಂದ್ ಪೋಸ್ ಕೊಡಿ. ಯಾಕೆ? ಎಲ್ಲ ಗೊತ್ತಾಗತ್ತೆ, ನೀವು ಪೋಸ್ ಕೊಡಿ. ಕ್ಯಾಮ್ರಾಮನ್ ರೆಡಿ? ಎಸ್ ಮ್ಯಾಮ್. ಇನ್ನೊಂದು ಪೋಸ್ ಕೊಡಿ. ಹೀಗ್ ನಿಂತ್ಕೊಳ್ಳಿ. ಬನ್ನಿ, ನಿಮ್ ಫೋಟೋ ತೋರಿಸ್ತೀನಿ. ನೋಡಿ ಹೇಗ್ ಕಾಣ್ತಿದ್ದೀರಾ ಅಂತ. ಇದು ಹೇಗೆ ಸಾಧ್ಯ? ಇಷ್ಟು ಬೇಗ ನನ್ನ ಚಿತ್ರವನ್ನು ಹೇಗೆ ಬಿಡಿಸಿದಿರಿ? ಇದು ಚಿತ್ರ ಅಲ್ಲ, ಫೋಟೋ. ಫೋಟೋ ಎಂದರೆ? ಫೋಟೋ ಅಂದ್ರೆ ಹೇಗೆ ಹೇಳೋದು? ಛಾಯಾಚಿತ್ರ.
ಮಾನವರ ಬಳಿ ಮಂತ್ರಶಕ್ತಿ ಇಲ್ಲದಿದ್ದರೂ ಮಾಯಾವಿಗಳೇ ಕ್ಷಣ ಮಾತ್ರದಲ್ಲಿ ಚಿತ್ರ ಬಿಡಿಸಿದ್ದಾರೆ. ಅಪ್ಪ ಅಪ್ಪ ನೀನ್ ಸುಮ್ನೆ ಇರಮ್ಮ, ಮಾತಾಡ್ಬೇಡ. ಅಪ್ಪ ಒಂದ್ ನಿಮಿಷ. ಸ್ವಲ್ಪ ನನ್ ಮಾತ್ ಕೇಳ್ರಿ. ಯಾರ ಮಾತನ್ನು ಕೇಳೋ ಅವಶ್ಯಕತೆ ನನಗಿಲ್ಲ. ಅಲ್ಲ ರೀ, ರವಿ ಕೂಡ ಒಳ್ಳೆ ಹುಡುಗಾನೆ. ಪ್ರದ್ಯುಮ್ನ ಯೋಚನೆ ಮಾಡಿ ನೋಡಿರ್ತಾನಲ್ವಾ? ಯಾರು ಹೇಳಿದ್ರು ಅವ್ನಿಗೆ ನೋಡೋದಕ್ಕೆ? ಅಕ್ಕನ್ಗೆ ತಮ್ಮ ಏನು ಬೇಕಾಗಿಲ್ಲ. ಇನ್ನು ನಾನು ಬದುಕಿದ್ದೀನಿ ಅಂತ ಹೇಳಿಲ್ವಾ? ಅವಳಿಗೆ ಮದುವೆ ಮಾಡೋ ಶಕ್ತಿ ಬುದ್ಧಿ ಎರಡೂ ಇದೆ. ಮಗ ಮಾಡಿರೋ ಅವಾಂತರಗಳೇ ಸಾಕು. ಮಕ್ಕಳ ಮುಂದೆ ಏನ್ರಿ? ನೋಡ್ಲಿ ಬಿಡು, ಇವನಿಂದ ತಾನೇ ನನ್ನ ಮಗಳು ವೀಲ್ ಚೇರ್ ಮೇಲೆ ಹೀಗೆ ಕೂತಿರೋದು. ಅಪ್ಪ, ಇದ್ರಲ್ಲಿ ಪ್ರದ್ಯುಮ್ನಂತ ಏನು ತಪ್ಪಿಲ್ಲ. ನನ್ನ ಹಣೆಯಲ್ಲಿ ಹೇಗ್ ಬರ್ತಿದ್ರೆ ಅದಕ್ಕೆ ಯಾರು ಹೊಣೆ? ಅವನು ವಹಿಸ್ಕೊಂಡು ಬರ್ಬೇಡಮ್ಮ. ನಾನ್ ಯಾರ್ ವಹಿಸ್ಕೊಂಡು ಮಾತಾಡ್ತಿಲ್ಲ ಅಪ್ಪ, ನಿಜ ಹೇಳ್ತಿದ್ದೀನಿ ಅಷ್ಟೇ. ಪ್ರದ್ಯುಮ್ನ, ರವಿ ಅವರು ಒಳ್ಳೆಯವರು ಅನ್ಸುತ್ತೆ. ನಾನ್ ಮಾತಾಡ್ತೀನಿ ಅವ್ರ ಹತ್ರ, ನೀ ಬೇಜಾರ್ ಮಾಡ್ಕೋಬೇಡ. ಮತ್ತೆ ನನ್ನ ಮಗಳಿಗೆ ಏನಾದ್ರೂ ನೋವಾದ್ರೆ ಸಿಟ್ಟಲ್ಲಿ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೋಬೇಡ್ವೋ? ಪ್ರದ್ಯುಮ್ನ, ಅಕ್ಕ, ಮಾಯಿ ನಿನ್ನ ಬೇಕಂತ ಇಗ್ನೋರ್ ಮಾಡ್ತಿದ್ದಾರೆ ಮಮ್ಮ. ಆಗ್ಲೇ ನೀನು ದೇವಯಾನಿ ಆಂಟಿ ಜೊತೆ ಹೊರಗೆ ಹೋಗಿದ್ದೆ ಅಲ್ಲ, ಆಗ ಮಾಯಿ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗಿದ್ದೆ. ಹಿಂದೆ ಹೋಗ್ಬಿಟ್ರೆ ಮಮ್ಮ. ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ನನ್ಗೆ. ಮಾಯಿ ಈ ಆಟದಲ್ಲಿ ಗೆಲ್ತಿದ್ದೀನಿ ಅನ್ನೋ ಭ್ರಮೇಲಿದ್ದಾರೆ. ಆದ್ರೆ ರಾಣಿನ್ ಸೋಲ್ಸೋ ಸೈನಿಕ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಪಾಪ ನನ್ನಮ್ಮ. ರಾಣಿ ಸೈನಿಕನ? ಏನ್ ಹೇಳ್ತಾ ಇದ್ಯಾ ಮಮ್ಮ? ಮಮ್ಮ, ನೀನ್ ಏನ್ ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ದೇವ್ಯಾನಿ. ದೇವ್ಯಾನಿ ಆಂಟಿನಾ? ಆಂಟಿ ಅನ್ಬಿಡೋ ಶೋನಾ, ಅತ್ತೆ ಅನ್ನು. ತುಂಬಾ ವಿಯರ್ಡ್ ಅನ್ಸುತ್ತೆ ಮಮ್ಮ. ಅವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ. ನೋಡು, ಇಷ್ಟು ಬೇಜಾರ್ ಮಾಡ್ಕೊಂಡು ನಿಂತಿದ್ದಾರೆ. ನನ್ನ ಪ್ರದ್ಯುಮ್ನ ಮದ್ವೆಗೆ ಹೇಗೆ ಒಪ್ಪಿಸ್ತೆ ಅವ್ರನ್ನ? ಯಾವ ದೇವ್ರಿಗೆ ಪೂಜೆ ಮಾಡ್ಬೇಕು, ಯಾವ ಭೂತಕ್ಕೆ ಬೆದರಿಕೆ ಹಾಕ್ಬೇಕು ಅಂತ ಚೆನ್ನಾಗ್ ಗೊತ್ತು ನನಗೆ. ಅಂದ್ರೆ ಮಮ್ಮ, ನಿಂಗೇನೋ ಸೀಕ್ರೆಟ್ ಗೊತ್ತಲ್ವಾ ದೇವಯಾನಿ ಆಂಟಿ ಬಗ್ಗೆ? ಹೇಳಮ್ಮ, ಹೇಳು ಮಮ್ಮ. ಎಲ್ಲ ವಿಷಯ ನಿಂಗೆ ಹೇಳಕ್ ಆಗಲ್ಲ ಶೋನಾ. ಯಾವಾಗ್ಲೂ ಹೀಗೆ ಮಾಡ್ತೀಯಾ? ಯಾಕೆ ಹೇಳಲ್ಲ ನನ್ಗೆ? ಯಾಕೆಂದ್ರೆ ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ, ಅದಕ್ಕೆ. ನೀನೀಗ ಮಾಡ್ಬೇಕಾಗಿರೋದು ಒಂದೇ ಕೆಲಸ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕಣ್ ಪಿಳಕ್ಸ್ತಾ ಪ್ರದ್ಯುಮ್ನಂಗೆ ನಿನ್ ಮೇಲೆ ಪ್ರೀತಿ ಬರೋ ಹಾಗೆ ಮಾಡ್ಬೇಕು. ಬುದ್ಧಿ ಖರ್ಚಾಗೋ ಕೆಲಸ ಎಲ್ಲ ನನಗ್ ಬಿಡು. ಮಮ್ಮ, ಯು ಆರ್ ಸೋ ಮೀನ್. ನೀನು ಮೋಸ್ಟ್ಲಿ ಏನಾದ್ರೂ ಅನ್ಕೋ, ನಾ ಹೇಳ್ದಷ್ಟು ಮಾಡಷ್ಟೇ. ಅದ್ಗೆ ನೀವೇ ಬಂದ್ರ? ನಾನೇ ನಿಮ್ಮನ್ನ ಹುಡ್ಕೊಂಬರೋಣ ಅಂತಿದ್ದೆ. ಅಲ್ಲ, ಒಂದ್ ವಿಷಯ ಏನೇ ಇರ್ಲಿ ಆಮೇಲೆ ಮಾತಾಡೋಣ. ಟೈಮ್ ಆಯ್ತಲ್ಲ, ಬನ್ನಿ ಅನೌನ್ಸ್ ಮಾಡ್ಬಿಡೋಣ.
ಯಾರಿಗೆ ಕಾಯ್ತಿದ್ದೀರಾ? ಮಾಯಿ ಯಾವಾಗ್ಲೂ ಹೇಳಲ್ವಾ ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು ಅಂತ? ಬನ್ನಿ. ಅಮ್ಮ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದಾರೆ. ಅಕ್ಕ, ಯು ಡೋಂಟ್ ವರಿ, ನಾನು ಆರಾಮಾಗಿದ್ದೀನಿ. ನಿಮ್ಮ ತಂದೆಯವರು ಹಾಗೇಕೆ ಮಾತನಾಡಿದರು? ಮಕ್ಕಳ ಬಳಿ ಅಷ್ಟು ಕ್ರೂರವಾಗಿ ಮಾತನಾಡಬಾರದಿತ್ತು. ಇದಕ್ಕೆಲ್ಲ ಕಾರಣ ಇದೆ ಆಮ್ರಪಾಲಿ. ಅಕ್ಕನಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಡ್ಯಾನ್ಸ್ ಅಂದ್ರೆ ನೃತ್ಯ. ಹಾ, ನೃತ್ಯ. ಅಕ್ಕ ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಿದ್ರು. ಆಗ ಅವ್ರಿಗೆ ಒಬ್ಬ ಹುಡ್ಗಾನು ಇಷ್ಟ ಆಗಿದ್ದ, ಪೃಥ್ವಿ ಅಂತ. ಅವರು ಡ್ಯಾನ್ಸರೇ, ತುಂಬಾ ಒಳ್ಳೆ ಹುಡ್ಗ. ಆದ್ರೆ ಮನೆಯವ್ರಿಗೆಲ್ಲ ಇಷ್ಟ ಇರ್ಲಿಲ್ಲ. ಆಗ ಅಣ್ಣನೇ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಒಪ್ಸಿದ್ದ. 3 ವರ್ಷದಿಂದ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್? ಅಂದ್ರೆ ನಿಮ್ಗಾಗಿತ್ತಲ್ಲ, ಅದೇ ಲಾರಿ ಗುದ್ದಿತ್ತಲ್ಲ. ಆಕ್ಸಿಡೆಂಟಲ್ಲಿ ನನ್ನ ಕಾಲು ಹೋಯ್ತು. ಅವತ್ತಿಂದ ನಾನು ಕಟ್ಕೋತಿದ್ದ ಗೆಜ್ಜೆ ಹೊಲೆ ಸೇರ್ತು. ನನ್ನ ಕಾಲು ಹೋಗಿದ್ದು ತಂದೆ ತಪ್ಪು ಅಂತ ಪ್ರದ್ಯುಮ್ನಂಗೆ ತನ್ನ ಮೇಲೆ ಸಿಟ್ಟು. ಆದ್ರೆ ನನ್ನ ಕಾಲು ಹೋಗ್ಬೇಕು, ನಾನು ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ನನ್ನ ಹಣೆಲ್ ಬರ್ತಿತ್ತು ಅನ್ಸುತ್ತೆ. ಅದನ್ನ ಯಾರು ಬದಲಾಯಿಸಕ್ಕಾಗುತ್ತೆ ಹೇಳು?